ಮಲೆನಾಡಿನ ಮಂಜು ಮೆಲ್ಲಗೆ ಕರಗಿ ಹೇಮಾವತಿ ನದಿಯ ನೀರಿನ ಮೇಲೆ ಬಂಗಾರದ ಕಿರಣಗಳು ತೇಲುತ್ತಿದ್ವು. ರೆಸಾರ್ಟ್ನ ಅಂಗಳದಲ್ಲಿ ತಣ್ಣನೆಯ ವಾತಾವರಣವಿದ್ರು. ಜನರ ಮನಸ್ಸುಗಳಲ್ಲಿ ಮಾತ್ರ ಕದನ ಮುಗಿಯದ ಅಲೆಯೊಂದು ಅಪ್ಪಳಿಸುತ್ತಲೇ ಇತ್ತು. ಧೃತಿಯ ಹಣೆಯ ಮೇಲಿದ್ದ ಬ್ಯಾಂಡೇಜ್ ಅವಳ ಬಿಳಿ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಅವಳಿಗೆ ನಡೆಯಲು ಕಷ್ಟವಾಗುತ್ತಿದ್ದರಿಂದ ಭವ್ಯ ಅವಳ ಹೆಗಲನ್ನು ಹಿಡಿದು ನಿಧಾನವಾಗಿ ಕಾಟೇಜ್ನಿಂದ ಹೊರಗೆ ಕರೆತಂದಳು. ಸಂತು ಲಗೇಜ್ ಬ್ಯಾಗ್ಗಳನ್ನು ಹಿಡಿದು ತಲೆ ತಗ್ಗಿಸಿ ಬರುತ್ತಿದ್ದ. ಅಂಗಳದಲ್ಲಿ ಆಲೋಕ್ ತನ್ನ ತಾರ್ ಜೀಪನ್ನು ಪಕ್ಕ ನಿಂತಿದ್ದ. ಅವನ ತುಟಿಯ ಮೇಲಿನ ಗಾಯ ಒಣಗುತ್ತಿದ್ದರೂ ಶೌರ್ಯನ ಮೇಲಿದ್ದ ಕೋಪ ಮತ್ತು ಅಂತರ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿರಲಿಲ್ಲ. ಶೌರ್ಯ ದೂರದಲ್ಲಿದ್ದ ತನ್ನ ರೇಂಜ್ ರೋವರ್ ಕಾರಿನ ಪಕ್ಕ ನಿಂತು ಇವರನ್ನೇ ದಿಟ್ಟಿಸುತ್ತಿದ್ದ. ಶೌರ್ಯನ ಮುಖದಲ್ಲಿ ಮುಳ್ಳಿನ ಗಾಯದ ಗೆರೆಗಳು ಕೆಂಪಾಗಿದ್ವು. ಕಣ್ಣುಗಳಲ್ಲಿ ನಿದ್ದೆಯಿಲ್ಲದ ಬಳಲಿಕೆ ಇತ್ತು. ಆಲೋಕ್ ಮುಂದೆ ಬಂದು ಧೃತಿಯನ್ನು ನೋಡಿದ. ಧೃತಿ, ನನ್ನ ಜೀಪ್ನಲ್ಲೇ ಕೂತ್ಕೋ, ಬೆಂಗಳೂರಿಗೆ ಹೋಗಿ ನಿನ್ನನ್ನು ಸುರಕ್ಷಿತವಾಗಿ ನಿಮ್ಮ ಮನೆಯಲ್ಲೇ ಡ್ರಾಪ್ ಮಾಡ್ತೀನಿ ಎಂದನು ಅತ್ಯಂತ ಸೌಮ್ಯವಾಗಿ. ಧೃತಿ ಒಂದು ಕ್ಷಣ ಶೌರ್ಯನ ಕಡೆ ನೋಡಿದಳು. ಶೌರ್ಯನ ಕಣ್ಣುಗಳು ನನ್ನ ಕಾರಿಗೆ ಬಾ ಎಂದು ಬೇಡುವಂತೆ ಕಾಣುತ್ತಿದ್ರು. ಅವನೊಳಗಿನ ಅಹಂಕಾರ ಮತ್ತು ನಿನ್ನೆಯ ಅಂತರ ಆ ಮಾತನ್ನು ತುಟಿ ಅಂಚಿಗೆ ತರಲು ಬಿಡುತ್ತಿರಲಿಲ್ಲ. ಧೃತಿ ಯಾವುದೇ ಮಾತಿಲ್ಲದೆ ಆಲೋಕ್ನ ಜೀಪ್ನ ಹಿಂಬದಿಯ ಸೀಟ್ನಲ್ಲಿ ಭವ್ಯಳ ಜೊತೆ ಕುಳಿತುಕೊಂಡಳು. ಶೌರ್ಯ ಆ ದೃಶ್ಯವನ್ನು ನೋಡಿ ತನ್ನ ಕೈಯಲ್ಲಿದ್ದ ಕಾರ್ಕಿಯನ್ನು ಮುಷ್ಟಿಯಲ್ಲಿ ಬಿಗಿ ಹಿಡಿದುಕೊಂಡು ಅವನ ಎದೆಯೊಳಗೆ ಅಸಹಾಯಕತೆಯ ನೋವು ಮತ್ತೆ ಕೆಂಡದಂತೆ ಸುಡಲು ಶುರುವಾಯಿತು. ಅವನು ಯಾರೊಂದಿಗೂ ಮಾತನಾಡದೆ ತನ್ನ ಕಾರನ್ನೇರಿ ಜೀಪ್ನ ಹಿಂದೆಯೇ ಬೆಂಗಳೂರಿನತ್ತ ವೇಗವಾಗಿ ಚಲಿಸಿದ. ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಆಲೋಕ್ನ ಜೀಪ್ ಬಸವನಗುಡಿಯ ಹಳೆಯ ಬಡಾವಣೆಯಲ್ಲಿದ್ದ ಧೃತಿಯ ಪುಟ್ಟ ಮನೆಯ ಮುಂದೆ ಬಂದು ನಿಂತಿತ್ತು. ಬಾಗಿಲು ತೆರೆದು ಹೊರಬಂದ ತಾಯಿ ಸುಮ ಹಣೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಕುಂಟುತ್ತಾ ಬರುತ್ತಿದ್ದ ಮಗಳನ್ನು ಕಂಡು ಕೈಯಲ್ಲಿದ್ದ ತಟ್ಟೆಯನ್ನು ನೆಲಕ್ಕೆ ಬಿಟ್ಟರು. ಲಡ್ಡು, ಅಯ್ಯೋ ದೇವ್ರೇ, ಏನಾಯ್ತು ನನ್ನ ಮಗಳಿಗೆ? ಸುಮ ಓಡಿ ಬಂದು ಧೃತಿಯನ್ನು ತಬ್ಬಿಕೊಂಡು ಕಣ್ಣೀರಿಡಲು ಶುರು ಮಾಡಿದ್ರು. ಆಫೀಸ್ ಟ್ರಿಪ್ ಅಂತ ಹೋಗಿ ಈ ಸ್ಥಿತಿಯಲ್ಲಿ ಬಂದಿದ್ದೀಯಲ್ಲೇ, ಯಾರಮ್ಮ ನಿನಗೆ ಈ ಥರ ಮಾಡಿದ್ದು? ಧೃತಿ ತಾಯಿಯ ಕಣ್ಣೀರು ಒರೆಸುತ್ತಾ, ಅಮ್ಮ ಗಾಬರಿಯಾಗಬೇಡ, ಸೈಟ್ನಲ್ಲಿ ಮಳೆಗೆ ಕಾಲು ಜಾರಿ ಕಂದಕಕ್ಕೆ ಬಿದ್ದೆ ಅಷ್ಟೇ, ಫಸ್ಟ್ ಏಡ್ ಮಾಡಿದ್ದಾರೆ, ನಾನೀಗ ಆರಾಮಾಗಿದ್ದೀನಿ ಎಂದು ಸಮಾಧಾನ ಪಡಿಸಿದಳು. ಭವ್ಯ ಮತ್ತು ಸಂತು ಒಳಗೆ ಬಂದು ಸುಮೆ ಅವರಿಗೆ ಧೈರ್ಯ ಹೇಳಿದರು. ಆಲೋಕ್ ಕೈ ಮುಗಿದು, ಅಮ್ಮ ನೀವೇನು ಆತಂಕ ಪಡಬೇಡಿ, ಡಾಕ್ಟರ್ 3 ದಿನ ರೆಸ್ಟ್ ತಗೋಬೇಕು ಅಂದಿದ್ದಾರೆ, ಧೃತಿಗೆ ಬೇಕಾದ ಎಲ್ಲ ಮೆಡಿಸಿನ್ಸ್ ತಂದಿದ್ದೀವಿ ಎಂದ. ಅಷ್ಟರಲ್ಲೇ ರಸ್ತೆಯ ಮೂಲೆಯಲ್ಲಿ ಶೌರ್ಯನ ಕಪ್ಪು ರೇಂಜ್ ರೋವರ್ ಕಾರು ಬಂದು ನಿಂತಿತ್ತು. ಶೌರ್ಯ ಕಾರಿನ ಒಳಗೆ ಕುಳಿತು ಗ್ಲಾಸ್ ಇಳಿಸಿ ಧೃತಿಯ ಮನೆಯ ಬಾಗಿಲನ್ನೇ ನೋಡ್ತಿದ್ದ. ಸುಮಾ ಅಳುತ್ತಿರುವುದು, ಆಲೋಕ್ ಸಾಂತ್ವನ ಹೇಳುತ್ತಿರುವುದು ಅವನ ಕಣ್ಣಿಗೆ ಬಿತ್ತು. ತಾನೇ ಖುದ್ದಾಗಿ ಒಳಗೆ ಹೋಗಿ ಕ್ಷಮೆ ಕೇಳಬೇಕೆಂದು ಅವನ ಮನಸ್ಸು ತುಡಿಯುತ್ತಿತ್ತು. ಆದರೆ ತಾನು ಒಳಗೆ ಹೋದರೆ ಆ ವಾತಾವರಣ ಇನ್ನಷ್ಟು ಉದ್ವಿಗ್ನಗೊಳ್ಳಬಹುದು ಮತ್ತು ಧೃತಿಯ ಸ್ವಾಭಿಮಾನಕ್ಕೆ ಮತ್ತಷ್ಟು ನೋವಾಗಬಹುದು ಎಂಬ ಭಯ ಅವನ ಹೆಜ್ಜೆಯನ್ನು ಕಟ್ಟಿಹಾಕಿತ್ತು. ಶೌರ್ಯ ನಿಟ್ಟುಸಿರು ಬಿಟ್ಟು ತನ್ನ ಸೆಕ್ರೆಟರಿಗೆ ಕರೆ ಮಾಡಿ ಬಸವನಗುಡಿಯ ಅಪಾಯಿಂಟ್ಮೆಂಟ್ ಹಾಸ್ಪಿಟಲ್ನ ಬೆಸ್ಟ್ ಆರ್ಥೋಪೆಡಿಕ್ ಡಾಕ್ಟರ್ ಧೃತಿಯ ಮನೆಗೆ ಹೋಗಿ ಚೆಕ್ ಮಾಡಬೇಕು, ನನ್ನ ಹೆಸರು ಎಲ್ಲೂ ಬರಬಾರ್ದು ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿ ಕಾರನ್ನು ವರ್ಧನ್ ಮ್ಯಾನ್ಷನ್ನ ಕಡೆಗೆ ತಿರುಗಿಸಿದ. ಸಂಜೆ 5 ಗಂಟೆಗೆ ಶೌರ್ಯ ಸದಾಶಿವನಗರದಲ್ಲಿ ತನ್ನ ಬೃಹತ್ ಅರಮನೆಯಂತಹ ಮನೆಗೆ ಕಾಲಿಟ್ಟ. ಮುಖದ ಮೇಲೆ ಗಾಯಗಳು, ಕಣ್ಣುಗಳಲ್ಲಿ ತೀವ್ರವಾದ ಕಸಿವಿಸಿಯೊಂದಿಗೆ ಒಳಬಂದ ಮಗನನ್ನು ಕಂಡು ತಾಯಿ ಮಾಧವಿ ಗಾಬರಿಯಿಂದ ಎದ್ದು ಬಂದರು. ಶೌರ್ಯ, ಏನಿದು, ಮುಖಕ್ಕೆ ಇಷ್ಟೊಂದು ಗಾಯಗಳಾಗಿದೆ? ಸಕಲೇಶ್ಪುರದಲ್ಲಿ ಏನಾಯ್ತು ಮಗನೇ? ಶೌರ್ಯ ಸೋಫಾದ ಮೇಲೆ ಕುಸಿದು ಬಿದ್ದು ಕಣ್ಣು ಮುಚ್ಚಿಕೊಂಡ. ಏನೂ ಇಲ್ಲ ಮಾಮ್, ಸುಮ್ಮನೆ ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಅಷ್ಟರಲ್ಲೇ ಮಹಡಿಯಿಂದ ಇಳಿದು ಬಂದ ಅಜ್ಜಿ ಇಂದ್ರಾದೇವಿ ತಮ್ಮ ಕೈಯಲ್ಲಿದ್ದ ಬೆತ್ತವನ್ನು ನೆಲಕ್ಕೆ ಕುಟ್ಟುತ್ತಾ ಶೌರ್ಯನ ಎದುರು ಬಂದು ನಿಂತರು. ಅವರ ಕಣ್ಣುಗಳಲ್ಲಿ ಜಗತ್ತನ್ನೇ ಅಳೆದು ತೂಗುವ ಅನುಭವದ ತೀಕ್ಷ್ಣತೆ ಇತ್ತು. ಶೌರ್ಯ, ಸತ್ಯ ಮುಚ್ಚಿಡೋಕೆ ಪ್ರಯತ್ನಿಸಬೇಡ. ಇಂದ್ರಾದೇವಿಯವರ ಗಂಭೀರ ಧ್ವನಿ ಇಡೀ ಹಾಲಿನಲ್ಲಿ ಪ್ರತಿಧ್ವನಿಸಿತ್ತು. ಆಲೋಕ್ ಜೊತೆ ಇಂದಿರಾನಗರದ ಕೆಫೆಯಲ್ಲಿ ಬೀದಿ ರಾದಂತ ಮಾಡಿದ್ದು ಆಯ್ತು, ಸಕಲೇಶ್ಪುರದಲ್ಲಿ ಆ ಅಮಾಯಕ ಹುಡುಗಿ ಧೃತಿಯನ್ನು ಕಂದಕಕ್ಕೆ ಬೀಳುವಂತೆ ಮಾಡಿದ್ದು ಆಯ್ತು. ಇದೇನಾ ನಿನ್ನ ಅಹಂಕಾರದ ಫಲ? ಶೌರ್ಯ ತಟ್ಟನೆ ತಲೆ ಎತ್ತಿ ನೋಡಿದ. ಅಜ್ಜಿ, ನಿಮಗೆ ಹೇಗೆ ಗೊತ್ತು? ನನಗೆ ಎಲ್ಲವೂ ಗೊತ್ತು ಶೌರ್ಯ, ಇಂದ್ರಾದೇವಿಯವರು ಮುಂದುವರಿಸಿದರು. ಧೃತಿ ಸಾಮಾನ್ಯ ಹುಡುಗಿಯಲ್ಲ, ಅವಳು ಸ್ವಾಭಿಮಾನದ ಗಣಿ. ನಿನ್ನ ಆ ದುಡ್ಡಿನ ಮದ, ನಿನ್ನ ಆ ಒಡೆತನದ ಹುಚ್ಚು ಆ ಹುಡುಗಿಯ ಜೀವಕ್ಕೆ ಕಂಟಕ ತಂದಿದೆ. ನೀನು 1 ಕೋಟಿಯ ಲೀಗಲ್ ಬಾಂಡ್ ಹಾಕಿ ಹಿಡಿದಿಟ್ಟುಕೊಳ್ಳಬಹುದು, ಆದರೆ ಅವಳ ಹೃದಯದಲ್ಲಿ ನನಗೆ ಯಾವತ್ತೂ ಜಾಗ ಸಿಗಲ್ಲ. ನೆನ್ಪಿಟ್ಕೋ, ಪ್ರೀತಿಯನ್ನು ಪಂಜರದಲ್ಲಿ ಕೂಡಿ ಹಾಕಿದರೆ ಅದು ಸತ್ತು ಹೋಗುತ್ತೆ. ಅಜ್ಜಿಯ ಪ್ರತಿಯೊಂದು ಮಾತು ಶೌರ್ಯನ ಎದೆಯನ್ನು ಸೀಳಿದಂತಿತ್ತು. ಅವನು ಏನು ಮಾತನಾಡದೆ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ.
ಅವನ ಎದೆಯೊಳಗೆ ಧೃತಿಯ ಆ ಮುಗ್ಧ ಮುಖ ಮತ್ತು ಅವಳ ಮೇಲಿದ್ದ ತೀವ್ರವಾದ ಪ್ರೇಮ ನರಳುತ್ತಿತ್ತು. ಸಕಲೇಶಪುರದ ಕಾಡಿನಲ್ಲಿ ನಡೆದ ಆ ಕರಾಳ ಘಟನೆ ಮತ್ತು ಬೆಂಗಳೂರಿಗೆ ಮರಳಿ ನಂತರದ ದಿನಗಳಲ್ಲಿ ಧೃತಿಯ ಮನಸ್ಸು ತೀವ್ರವಾದ ಆಲೋಚನೆಗಳಲ್ಲಿ ಮುಳುಗಿತ್ತು. ಕಾಲಿನ ಸಣ್ಣ ನೋವು ಮತ್ತು ಹಣೆಯ ಮೇಲಿನ ಗಾಯ ಮೆಲ್ಲಗೆ ಗುಣಮುಖವಾಗುತ್ತಿದ್ದರೋ ಶೌರ್ಯನ ಆ ಬದಲಾದ ಮುಖ, ಆಲೋಕ್ನೊಂದಿಗಿನ ಬಿರುಕು ಮತ್ತು ಕಂಪನಿಯ ಆ 1 ಕೋಟಿಯ ಅಗ್ರಿಮೆಂಟ್ ಅವಳ ಮನಸ್ಸನ್ನು ಕೊರೆಯುತ್ತಲೇ ಇತ್ತು. ಸಂಜೆ 6 ಗಂಟೆಯ ಸಮಯ. ಬಸವನಗುಡಿಯ ಪುಟ್ಟ ಮನೆಯ ಅಂಗಳದಲ್ಲಿ ತಾಯಿ ಸುಮಾ ತುಳಸಿ ಕಟ್ಟೆಗೆ ದೀಪ ಹಚ್ಚಿ ನಮಸ್ಕರಿಸುತ್ತಿದ್ರು. ಧೃತಿ ಜಗುಲಿಯ ಮೇಲೆ ಕುಳಿತು ಬ್ಲೂ ಪ್ರಿಂಟ್ ಫೈಲ್ ಒಂದನ್ನು ಮೌನವಾಗಿ ಪರಿಶೀಲಿಸುತ್ತಿದ್ಲು. ಸುಮಾ ಒಳಗೆ ಬಂದು ಮಗಳ ಪಕ್ಕ ಕುಳಿತು ಅವಳ ತಲೆಯ ಕೂದಲನ್ನು ಪ್ರೀತಿಯಿಂದ ಸವರಿದರು. ಲಡ್ಡು, ಯಾಕಮ್ಮ ಇಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡ್ತಿದ್ದೀಯಾ? ಆಫೀಸ್ ಕೆಲಸ ಅಂತ ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಬೇಡ ಮಗಳೇ. ಆ ಶೌರ್ಯವರ್ಧನ್ ಸರ್ ನಿನಗೆ ದೊಡ್ಡ ಬೋನಸ್ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ ನಿಜ. ಆದರೆ ಸಕಲೇಶಪುರದ ಘಟನೆ ನೆನೆಸಿಕೊಂಡ್ರೆ ನನಗೆ ಈಗಲೂ ಎದೆ ಜಲ್ ಅನ್ಸುತ್ತೆ. ಧೃತಿ ತಾಯಿಯ ಕೈಯನ್ನು ಹಿಡಿದು ಮೆಲ್ಲಗೆ ನಕ್ಕಳು. ಅಮ್ಮ, ನೀನೇನೋ ಗಾಬರಿ ಆಗ್ಬೇಡ. ಆಫೀಸ್ನಲ್ಲಿ ಸಣ್ಣ ಪುಟ್ಟ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ನಾನೀಗ ಚೆನ್ನಾಗಿದ್ದೀನಿ ಅಲ್ವಾ? ನನ್ನ ಕೆಲಸ ಮುಗಿಸಿ ನಾನು ನನ್ನ ಸ್ವಾಭಿಮಾನ ಉಳಿಸಿಕೊಳ್ಬೇಕು ಅಷ್ಟೇ ಎಂದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಮರುದಿನ ಆಫೀಸ್ನಲ್ಲಿ ಎದುರಾಗಲಿರುವ ಸನ್ನಿವೇಶಗಳ ಬಗ್ಗೆ ಸ್ಪಷ್ಟವಾದ ಎಚ್ಚರಿಕೆ ಇತ್ತು. ಮಾರನೇ ದಿನ ಬೆಳಗ್ಗೆ 10 ಗಂಟೆಗೆ ಧೃತಿ ಎಂದಿನಂತೆ ಆಫೀಸ್ಗೆ ಹಾಜರಾದಳು. 8ನೇ ಮಹಡಿಯಲ್ಲಿ ಸಂತು ಮತ್ತು ಭವ್ಯ ಅವಳನ್ನು ಕಂಡು ನಿಟ್ಟುಸಿರು ಬಿಟ್ರು. ಧೃತಿ ಮೇಡಮ್, ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಸಂತು ಧಾವಿಸಿ ಬಂದು ಬಿಸಿಕೊಟ್ಟಿದ್ದ. ಆದರೆ ಇವತ್ತು 50ನೇ ಮಹಡಿಯಲ್ಲಿ ಏನೋ ದೊಡ್ಡ ಮೀಟಿಂಗ್ ನಡೀತಿದೆ. ಆ ಧನಂಜಯ್ ರೆಡ್ಡಿ ಮತ್ತು ಬೋರ್ಡ್ ಡೈರೆಕ್ಟರ್ ಶೌರ್ಯ ಸರ್ ಕ್ಯಾಬಿನ್ನಲ್ಲಿ ಗಂಟೆಗಟ್ಟಲೆ ಚರ್ಚೆ ಮಾಡ್ತಿದ್ದಾರೆ. ವಾತಾವರಣ ಸಖತ್ ಗಂಭೀರವಾಗಿದೆ. ಭವ್ಯ ಕೂಡ ಆತಂಕದಿಂದ, ಹೌದು ಧೃತಿ, ಹೆರಿಟೇಜ್ ರಿಸಾರ್ಟ್ ಲಾಂಚ್ ಆದಾಗಿನಿಂದ ಆ ಧನಂಜಯ್ ರೆಡ್ಡಿ ಶೌರ್ಯ ಸರ್ ವಿರುದ್ಧ ಏನೋ ಲೀಗಲ್ ಪಾಯಿಂಟ್ ಹುಡುಕ್ತಿದ್ದಾನೆ ಅಂತ ಸುದ್ದಿ ಇತ್ತು. ನೀನು ಹುಷಾರಾಗಿರು ಎಂದಳು. ಧೃತಿ ತನ್ನ ಡೆಸ್ಕ್ನಲ್ಲಿ ಕುಳಿತು ಕಂಪ್ಯೂಟರ್ ಆನ್ ಮಾಡಿದಳು. ಅವಳಿಗೆ ಶೌರ್ಯನ ಮೇಲಿದ್ದ ಮುನಿಸು ಒಂದು ಕಡೆ ಇದ್ದರೆ ಕಂಪನಿಯ ಒಳಗೆ ನಡೆಯುತ್ತಿದ್ದ ಈ ಕುತಂತ್ರಗಳ ಅರಿವು ಇತ್ತು. ಅಷ್ಟರಲ್ಲೇ ಇಂಟರ್ಕಾಮ್ ಫೋನ್ ರಿಂಗ್ ಆಯಿತು. ಮಿಸ್ ಧೃತಿ, ತಕ್ಷಣವೇ 50ನೇ ಮಹಡಿಯ ಕಾನ್ಫರೆನ್ಸ್ ಹಾಲ್ಗೆ ಹೊಸ ಪ್ರಾಜೆಕ್ಟ್ ಫೈಲ್ಸ್ ತಗೊಂಡು ಬನ್ನಿ ಎಂದು ಶೌರ್ಯ ಅಸಿಸ್ಟೆಂಟ್ ತಿಳಿಸಿದಳು. ಧೃತಿ ಫೈಲ್ ಹಿಡಿದು 50ನೇ ಮಹಡಿಯ ಬೃಹತ್ ಕಾನ್ಫರೆನ್ಸ್ ಹಾಲ್ಗೆ ಕಾಲಿಟ್ಟಳು. ಅಲ್ಲಿ ಉದ್ದನೆಯ ಗಾಜಿನ ಟೇಬಲ್ನ ಮುಖ್ಯ ಸ್ಥಾನದಲ್ಲಿ ಶೌರ್ಯ ಕಡು ನೀಲಿ ಬಣ್ಣದ ಸೂಟ್ನಲ್ಲಿ ಗಂಭೀರವಾಗಿ ಕುಳಿತಿದ್ದ. ಅವನ ಪಕ್ಕದಲ್ಲೇ ಧನಂಜಯ್ ರೆಡ್ಡಿ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಧೃತಿಯನ್ನು ನೋಡ್ತಾ ಕುಳಿತಿದ್ದ. ಧೃತಿ ಒಳಬರುತ್ತಿದ್ದಂತೆ ಧನಂಜಯ್ ರೆಡ್ಡಿ ಕಟುವಾಗಿ ನಕ್ಕಿ, ಓಹೋ ಮಿಸ್ ಧೃತಿ ಹೆಗ್ಡೆ, ಹೆರಿಟೇಜ್ ಪ್ರಾಜೆಕ್ಟ್ನ ಸ್ಟಾರ್ ಆರ್ಕಿಟೆಕ್ಟ್ ಅಲ್ವಾ? ಬನ್ನಿ ಬನ್ನಿ, ನಿಮ್ಮ ಡಿಸೈನಿಂಗ್ ಕಾಂಟ್ರಾಕ್ಟ್ ಬಗ್ಗೆನೇ ನಾವಿಲ್ಲಿ ಮಾತಾಡ್ತಿದ್ವಿ ಎಂದನು ಕೊಂಕು ನಗೆಯೊಂದಿಗೆ. ಶೌರ್ಯ ತಕ್ಷಣವೇ ಟೇಬಲ್ ಮೇಲೆ ಕೈಯಿಟ್ಟು ಅತ್ಯಂತ ತಣ್ಣನೆಯ ಮತ್ತು ಗಡುಸಾದ ಧ್ವನಿಯಲ್ಲಿ ಧನಂಜಯನನ್ನು ತಡೆದ. ಧನಂಜಯ್, ಮಿಸ್ ಧೃತಿ ಈ ಕಂಪನಿಯ ಚೀಫ್ ಆರ್ಕಿಟೆಕ್ಟ್. ಅವರ ಕೆಲಸದ ಬಗ್ಗೆ ಮಾತನಾಡುವ ಅಧಿಕಾರ ನನಗೆ ಮಾತ್ರ ಇರೋದು. ಬೋರ್ಡ್ ಮೀಟಿಂಗ್ನ ವಿಷಯಕ್ಕೆ ಮಾತ್ರ ಸೀಮಿತವಾಗಿರಿ. ಶೌರ್ಯನ ಆ ರಕ್ಷಣಾತ್ಮಕ ಧೋರಣೆಯನ್ನು ನೋಡಿ ಹುಬ್ಬೇರಿಸಿದ್ದ ಶೌರ್ಯ, ಒಬ್ಬ ಇಂಟರ್ನ್ ಹುಡುಗಿಗೆ ನೀನು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅನುಮಾನ ತರ್ತಿದೆ. ಮುಂದಿನ ವಾರದ ಆನ್ಯುವಲ್ ಮೀಟಿಂಗ್ನಲ್ಲಿ ಇದಕ್ಕೆ ನೀನು ಉತ್ತರ ಕೊಡಬೇಕಾಗತ್ತೆ. ಉತ್ತರ ಹೇಗೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಧನಂಜಯ್. ಶೌರ್ಯ ಎದ್ದು ನಿಂತು ಸವಾಲು ಹಾಕಿದ. ಧೃತಿ ಇಬ್ಬರ ನಡುವಿನ ಆ ತೀವ್ರವಾದ ಸಂಘರ್ಷವನ್ನು ಮೌನವಾಗಿಯೇ ಗಮನಿಸಿದಳು. ಶೌರ್ಯ ತನ್ನ ಅಹಂಕಾರ ಮತ್ತು ಕೋಪದ ನಡುವೆಯೂ ಹೊರಗಿನ ಶತ್ರುಗಳ ಎದುರು ತನ್ನನ್ನು ರಕ್ಷಿಸಲು ಯಾವ ಹಂತಕ್ಕೂ ಹೋಗಬಲ್ಲ ಎಂಬ ಸತ್ಯ ಅವಳ ಕಣ್ಣೆದುರಿಗೆ ಮತ್ತೊಮ್ಮೆ ಸ್ಪಷ್ಟವಾಗಿತ್ತು. ಅಹಂಕಾರ ಮತ್ತು ಅಭಿಮಾನದ ಕದನ ಈಗ ಕಾರ್ಪೊರೇಟ್ ರಾಜಕೀಯದ ಹೊಸ ಯುದ್ಧ ಭೂಮಿಯಲ್ಲಿ ನಿಂತಿತ್ತು. 50ನೇ ಮಹಡಿಯ ಆ ಹವಾನಿಯಂತ್ರಿತ ಬೃಹತ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಗಾಜಿನ ಗೋಡೆಗಳಾಚೆ ಬೆಂಗಳೂರು ನಗರದ ಬಿಸಿಲು ಚುರುಕಾಗಿದ್ರೂ ಒಳಗೆ ಮಾತ್ರ ಮಂಜಿನಂತಹ ತಣ್ಣನೆಯ ಉದ್ವಿಗ್ನತೆ ಆವರಿಸಿತ್ತು. ಮೇಲ್ಛಾವಣಿಯ ಬಿಳಿ ಎಲ್ಇಡಿ ಬೆಳಕಿನಲ್ಲಿ ಆ ಕಪ್ಪು ಗ್ರಾನೈಟ್ ಟೇಬಲ್ ರಣರಂಗದಂತೆ ಕಂಗೊಳಿಸುತ್ತಿತ್ತು. ಧನಂಜಯ್ ರೆಡ್ಡಿ ತನ್ನ ಕೈಯಲ್ಲಿದ್ದ ದಪ್ಪನೆಯ ಫೋಲ್ಡರ್ ಅನ್ನು ಟೇಬಲ್ ಮೇಲೆ ಗಟ್ಟಿಯಾಗಿ ಅಪ್ಪಳಿಸಿದ. ಶೌರ್ಯವರ್ಧನ್, ನಿನಗೆ ನಿನ್ನ ಸಿಇಒ ಸ್ಥಾನದ ಮದ ತಲೆಗೇರಿದೆ. ಧನಂಜಯ್ನ ಧ್ವನಿ ಇಡೀ ಹಾಲ್ನಲ್ಲಿ ಗುಡುಗಿತ್ತು. ವರ್ಧನ್ ಇಂಟರ್ನ್ಯಾಷನಲ್ ಕಂಪನಿ ನಿನ್ನ ವೈಯಕ್ತಿಕ ಆಸ್ತಿಯಲ್ಲ. ಇಲ್ಲಿ 100 ಷೇರು ಹೋಲ್ಡರ್ಗಳ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಇದೆ. ಹೆರಿಟೇಜ್ ರಿಸಾರ್ಟ್ನಂತಹ 1500 ಕೋಟಿ ರೂಪಾಯಿಯ ಮೆಗಾ ಪ್ರಾಜೆಕ್ಟ್ಗೆ ಕಾವ್ಯ ಮಾಡಿದ್ದ ಇಂಟರ್ನ್ಯಾಷನಲ್ ಲೆವೆಲ್ ಡಿಸೈನ್ ಅನ್ನು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸಿ ಯಾವುದೇ ಅನುಭವವಿಲ್ಲದ ಈ ಸಾಧಾರಣ ಹಳ್ಳಿಯ ಇಂಟರ್ನ್ ಧೃತಿಗೆ ನಾಯಕತ್ವ ಕೊಟ್ಟಿದ್ದು
ನಿನ್ನ ಸ್ವಾರ್ಥವಲ್ಲದೆ ಇನ್ನೇನು. ಇದಕ್ಕೆ ಬೋರ್ಡ್ ಮುಂದೆ ನೀನು ಲೆಕ್ಕ ಕೊಡಲೇಬೇಕು. ಬೋರ್ಡ್ ಮೆಂಬರ್ಸ್ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ಡೈರೆಕ್ಟರ್ ಪ್ರಕಾಶ್ ತಕ್ಷಣ ಧನಂಜಯ್ನ ಮಾತಿಗೆ ದನಿಗೂಡಿಸಿ, ಹೌದು ಶೌರ್ಯ, ಇದು ಕಂಪನಿಯ ಕಾರ್ಪೊರೇಟ್ ಎಥಿಕ್ಸ್ಗೆ ಸಂಪೂರ್ಣ ವಿರುದ್ಧ. ಆ ಹುಡುಗಿಗೆ 15 ಲಕ್ಷ ರೂಪಾಯಿ ಬೋನಸ್ ಕೊಟ್ಟಿದ್ದು ಅಲ್ಲದೆ ಈಗ ಹೊಸ ಪ್ರಾಜೆಕ್ಟ್ಗಳಲ್ಲೂ ಅವಳಿಗೆ ಮಣೆ ಹಾಕ್ತಿದ್ದೀಯಾ? ಶೇರ್ ಹೋಲ್ಡರ್ಸ್ ಸಭೆಯಲ್ಲಿ ನಾವೆಲ್ಲರೂ ನಿನ್ನ ಈ ನಿರ್ಧಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಬೇಕಾಗುತ್ತದೆ ಎಂದ. ಧೃತಿ ಆ ಹಾಲ್ನ ಮೂಲೆಯಲ್ಲಿ ಕೈಯಲ್ಲಿ ಫೈಲ್ ಹಿಡಿದು ನಿಂತಿದ್ಲು. ಅವಳ ಮುಖ ಬಿಳಿಚಿಕೊಂಡಿತ್ತು. ತನ್ನ ಕಠಿಣ ಪರಿಶ್ರಮ, ಹಗಲಿರುಳು ನಿದ್ದೆಗೆಟ್ಟು ಬರೆದ ಆ ಪ್ರಾಕೃತಿಕ ಬ್ಲೂ ಪ್ರಿಂಟ್ ಅನ್ನು ಇವರೆಲ್ಲರೂ ತಮ್ಮ ಹೊಲಸು ಬಿಸಿನೆಸ್ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವುದನ್ನು ಕಂಡು ಅವಳ ಎದೆಯಲ್ಲಿ ರಕ್ತ ಕುದಿಯುತ್ತಿತ್ತು. ಆದರೆ ಅವಳು ಬಾಯಿ ತೆರೆಯುವ ಮೊದಲೇ ಶೌರ್ಯ ತನ್ನ ಕುರ್ಚಿಯಿಂದ ಮಿಂಚಿನಂತೆ ಎದ್ದು ನಿಂತ. ಅವನ ಕಣ್ಣುಗಳು ಕೆಂಡದ ರಾಶಿಯಂತೆ ಕೆಂಪಾಗಿದ್ವು. ಅವನು ತನ್ನ ಕೋಟ್ ಗುಂಡಿ ಬಿಚ್ಚಿ ನೇರವಾಗಿ ಧನಂಜಯ್ ರೆಡ್ಡಿಯ ಎದುರು ಬಂದು ನಿಂತು 2 ಕೈಗಳನ್ನು ಟೇಬಲ್ ಮೇಲೆ ಬಲವಾಗಿ ಊರಿದ. ಧನಂಜಯ್ ರೆಡ್ಡಿ, ನಿನ್ನ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೋ. ಶೌರ್ಯನ ಧ್ವನಿಯಲ್ಲಿ ಇಡೀ ಸಾಮ್ರಾಜ್ಯವನ್ನೇ ನಡುಗಿಸುವಂತಹ ಗರ್ಜನೆ ಇತ್ತು. ವರ್ಧನ್ ಗ್ರೂಪ್ ಅನ್ನು ಕಟ್ಟಿ ಬೆಳೆಸಿದ್ದು ನನ್ನ ತಾತ ಮತ್ತು ನನ್ನ ರಕ್ತ. ಇಲ್ಲಿ ಯಾರು ಅರ್ಹರು, ಯಾರಿಗೆ ಯಾವ ಪ್ರಾಜೆಕ್ಟ್ ಕೊಡಬೇಕು ಅಂತ ನಿರ್ಧಾರ ಮಾಡೋ ಅಂತಿಮ ಹಕ್ಕು ಸಿಇಒ ಆಗಿ ನನಗಿದೆ. ಶೌರ್ಯ ತನ್ನ ಸೆಕ್ರೆಟರಿಗೆ ಕೈ ಸನ್ನೆ ಮಾಡಿದ ತಕ್ಷಣವೇ ಬೋರ್ಡ್ ಮೆಂಬರ್ಸ್ ಎದುರು ಪ್ರಾಜೆಕ್ಟರ್ ಸ್ಕ್ರೀನ್ ಆನ್ ಆಯಿತು. ಸ್ಕ್ರೀನ್ ಮೇಲೆ ಹೆರಿಟೇಜ್ ರೆಸಾರ್ಟ್ ಲಾಂಚ್ ಆದ ಮೊದಲ 3 ದಿನಗಳಲ್ಲಿ ಗಳಿಸಿದ 45 ಕೋಟಿ ರೂಪಾಯಿಯ ಮುಂಗಡ ಬುಕಿಂಗ್ ರಿಪೋರ್ಟ್, ಯುರೋಪಿಯನ್ ಎನ್ವಿರಾನ್ಮೆಂಟ್ ಕೌನ್ಸಿಲ್ ನೀಡಿದ ಗೋಲ್ಡನ್ ಗ್ರೀನ್ ಆರ್ಕಿಟೆಕ್ಚರ್ ಅವಾರ್ಡ್ ಮತ್ತು ಗ್ಲೋಬಲ್ ಟ್ರಾವೆಲ್ ಮ್ಯಾಗಝೀನ್ ಮುಖಪುಟದಲ್ಲಿ ಧೃತಿಯ ವಿನ್ಯಾಸವನ್ನು ಹಾಡಿ ಹೊಗಳಿದ ಲೇಖನಗಳು ಒಂದರ ಹಿಂದೆ ಒಂದರಂತೆ ರಾರಾಜಿಸಿದವು. ಶೌರ್ಯ ಧನಂಜಯ್ನ ಮುಖಕ್ಕೆ ತಾಗುವಂತೆ ಆ ಲೀಗಲ್ ಆಡಿಟ್ ರಿಪೋರ್ಟ್ ಎಸೆದ. ನೋಡು ಧನಂಜಯ್, ಧೃತಿ ವಿನ್ಯಾಸಗೊಳಿಸಿದ ಆ ನೈಸರ್ಗಿಕ ವುಡನ್ ಕಾನ್ಸೆಪ್ಟ್ನಿಂದಾಗಿ ನಮ್ಮ ಕಂಪನಿಯ ಶೇರ್ ವ್ಯಾಲ್ಯೂ ಕಳೆದ 48 ಗಂಟೆಗಳಲ್ಲಿ 22% ಜಿಗಿದಿದೆ. ಕಾವ್ಯ ಮಾಡಿದ್ದ ಕಾಂಕ್ರೀಟ್ ಡಿಸೈನ್ ಇಟ್ಟಿದ್ದರೆ ಗ್ರೀನ್ ಟ್ರಿಬ್ಯುನಲ್ ಕೇಸ್ ಹಾಕಿ ಪ್ರಾಜೆಕ್ಟ್ ಸೀಸ್ ಆಗ್ತಿತ್ತು. ಈ ಕಂಪನಿಗೆ 1000 ಕೋಟಿ ಲಾಭ ತಂದುಕೊಟ್ಟ ಧೃತಿಗೆ 15 ಲಕ್ಷ ಅಲ್ಲ 15 ಕೋಟಿ ಕೊಟ್ಟರೂ ತಪ್ಪಿಲ್ಲ. ಅವಳ ಅರ್ಹತೆ, ಅವಳ ಪ್ರಾಮಾಣಿಕತೆಯ ಮುಂದೆ ನಿನ್ನ ಇಡೀ ಆಸ್ತಿಯೇ ಶೂನ್ಯ. ಶೌರ್ಯನ ಪ್ರತಿಯೊಂದು ಮಾತು ಧನಂಜಯ್ ಮತ್ತು ಪ್ರಕಾಶ್ನ ಮುಖಕ್ಕೆ ಚಾಟಿ ಬೀಸಿದಂತಿತ್ತು. ಇಡೀ ಬೋರ್ಡ್ ರೂಮ್ನಲ್ಲಿ ಸೂಜಿ ಬಿದ್ದರೂ ಕೇಳಿಸುವಂತಹ ನಿಶ್ಶಬ್ದ ಆವರಿಸಿತ್ತು. ಧನಂಜಯ್ ಅವಮಾನದಿಂದ ಮುಖ ಕಪ್ಪಿಟ್ಟುಕೊಂಡು ಎದ್ದು ನಿಂತ. ಶೌರ್ಯ, ಇದರ ಪರಿಣಾಮ ನೀನು ಷೇರು ಹೋಲ್ಡರ್ ಸಭೆಯಲ್ಲಿ ಅನುಭವಿಸ್ತೀಯಾ? ಎದ್ದು ಹಲ್ಲು ಕಡಿದೋ ಬಾಗಿಲು ಬಡಿದೋ ಹೊರಟು ಹೋದ. ಉಳಿದ ಡೈರೆಕ್ಟರ್ಗಳು ತಲೆ ತಗ್ಗಿಸಿ ಸದ್ದಿಲ್ಲದೆ ಜಾಗ ಖಾಲಿ ಮಾಡಿದ್ರು. ಕಾನ್ಫರೆನ್ಸ್ ಹಾಲ್ ಸಂಪೂರ್ಣವಾಗಿ ಖಾಲಿಯಾಯಿತು. ಅಲ್ಲಿ ಉಳಿದಿದ್ದು ಕೇವಲ ಶೌರ್ಯ ಮತ್ತು ಧೃತಿ ಮಾತ್ರ. ಶೌರ್ಯ ಸುಸ್ತಾಗಿ ಕುರ್ಚಿಯ ಮೇಲೆ ಕುಳಿತು ತನ್ನ ಹಣೆಯನ್ನು ಕೈಗಳಿಂದ ಅದುಮಿ ಹಿಡಿದುಕೊಂಡ. ಅವನ ಎದೆಯುಬ್ಬೆ ಇಳಿಯುತ್ತಿತ್ತು. ಇಷ್ಟೊತ್ತು ಇಡೀ ಬೋರ್ಡ್ ಎದುರು ಸಿಂಹದಂತೆ ಗರ್ಜಿಸಿದ್ದ ಆ ಮನುಷ್ಯನ ಮುಖದಲ್ಲಿ ಈಗ ಅತಿಯಾದ ಆಯಾಸ ಮತ್ತು ನೋವು ಎದ್ದು ಕಾಣ್ತಿತ್ತು. ಧೃತಿ ನಿಧಾನವಾಗಿ ಹೆಜ್ಜೆ ಹಾಕಿ ಅವನ ಟೇಬಲ್ ಬಳಿ ಬಂದಳು. ಅವಳು ಟೇಬಲ್ ಮೇಲಿದ್ದ ನೀರಿನ ಗ್ಲಾಸನ್ನು ಶೌರ್ಯನ ಮುಂದೆ ಇಟ್ಟಳು. ಶೌರ್ಯ ಸರ್, ನೀರು ಕುಡಿಯಿರಿ. ಧೃತಿಯ ಆ ಮೃದುವಾದ ಧ್ವನಿ ಕೇಳಿ ಶೌರ್ಯ ತಲೆ ಎತ್ತಿ ನೋಡಿದ. ಅವನ ಕಣ್ಣುಗಳಲ್ಲಿ ಧನಂಜಯನ ಮೇಲಿದ್ದ ಆಕ್ರೋಶ ಸಂಪೂರ್ಣವಾಗಿ ಕರಗಿ ಕೇವಲ ಧೃತಿಯನ್ನು ನೋಡುವ ಆ ಅಸಹಾಯಕ ಆರ್ದ್ರತೆ ತುಂಬಿಕೊಂಡಿತ್ತು. ಧೃತಿ, ಸಾರಿ ಶೌರ್ಯ ಅತ್ಯಂತ ಕೆಳದನಿಯಲ್ಲಿ ನುಡಿದ. ನನ್ನ ಕಂಪನಿಯ ಈ ಕೊಳಕು ರಾಜಕೀಯಕ್ಕೆ ನಿನ್ನ ಹೆಸರನ್ನು ಎಳೆದು ತಂದಿದ್ದಕ್ಕೆ, ಆ ಧನಂಜಯ್ ನಿನ್ನ ಸ್ವಾಭಿಮಾನಕ್ಕೆ ಬೆರಳು ತೋರಿಸುವಂತೆ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಧೃತಿ ಅವನ ಮುಖವನ್ನೇ ದಿಟ್ಟಿಸಿದ್ದಳು. ಸಕಲೇಶಪುರದ ಕಂದಕದಲ್ಲಿ ತನ್ನ ಪ್ರಾಣ ಉಳಿಸಲು ರಕ್ತ ಸುರಿಸಿದ ಶೌರ್ಯ ಮತ್ತು ಇವತ್ತು ಇಡೀ ಬೋರ್ಡ್ ಆಫೀಸ್ ಡೈರೆಕ್ಟರ್ಸ್ ಎದುರು ತನ್ನ ಗೌರವಕ್ಕಾಗಿ ತನ್ನ ಸಿಇಒ ಪಟ್ಟವನ್ನೇ ಪಣಕ್ಕಿಟ್ಟು ನಿಂತ ಶೌರ್ಯ ಇಬ್ಬರು ಒಬ್ಬನೇ ಆಗಿದ್ದ. ಅವನ ಒಳಗಿದ್ದ ಆ ಕಠಿಣ ಅಹಂಕಾರದ ಕವಚ ಈಗ ಪೂರ್ತಿಯಾಗಿ ಕಳಚಿ ಬಿದ್ದಿತ್ತು. ಶೌರ್ಯ ಧೃತಿ ಮೊದಲ ಬಾರಿಗೆ ಯಾವುದೇ ಬಿಗುಮಾನವಿಲ್ಲದೆ ಅವನ ಹೆಸರನ್ನು ಕರೆದಳು. ನೀವು ಕ್ಷಮೆ ಕೇಳೋ ಅಗತ್ಯವಿಲ್ಲ. ನನ್ನ ಕೆಲಸಕ್ಕೆ, ನನ್ನ ಸ್ವಾಭಿಮಾನಕ್ಕೆ ಇವತ್ತು ನೀವು ಕೊಟ್ಟ ಗೌರವ ಆ 1 ಕೋಟಿಯ ಅಗ್ರಿಮೆಂಟ್ಗಿಂತಲೂ ದೊಡ್ಡದು. ಶೌರ್ಯ ಆಶ್ಚರ್ಯದಿಂದ ಅವಳ ಮುಖ ನೋಡಿದ. ಧೃತಿಯ ಕಣ್ಣುಗಳಲ್ಲಿ ಎಂದಿನ ಆ ದ್ವೇಷ ಅಥವಾ ಮುನಿಸು ಇರಲಿಲ್ಲ. ಬದಲಿಗೆ ಅರ್ಥ ಮಾಡಿಕೊಂಡ ಪ್ರಬುದ್ಧ ಒಲವಿನ ಸಣ್ಣ ಬೆಳಕಿತ್ತು. ಶೌರ್ಯ ನಿಧಾನವಾಗಿ ಎದ್ದು ನಿಂತು, ಧೃತಿ, ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮುಗಿಯುವವರೆಗೂ ನಾನು ವಿಶ್ರಮಿಸಲ್ಲ. ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ತರಿಸೋಕ್ಕೂ ನಾನು ಯಾರಿಗೂ ಬಿಡಲ್ಲ ಎಂದನು ದೃಢವಾಗಿ. ಧೃತಿ ಮುಗುಳ್ನಕ್ಕೂ ಫೈಲ್ ಎರಿಗೆಪ್ಪಿಕೊಂಡು ಕಾನ್ಫರೆನ್ಸ್ ಹಾಲ್ನಿಂದ ಹೊರಗೆ ಹೆಜ್ಜೆ ಹಾಕಿದಳು. ಅವಳ ಮನಸ್ಸಿನಲ್ಲಿಯೇ ಕವಿದಿದ್ದ ಕಾರ್ಮೋಡಗಳು ಚದುರಿ ಹೊಸದೊಂದು ನಂಬಿಕೆಯ
ಸೂರ್ಯೋದಯವಾಗ್ತಿತ್ತು. ಧೃತಿ 8ನೇ ಮಹಡಿಗೆ ಇಳಿದು ಬರುತ್ತಿದ್ದಂತೆ ಸಂತು ಮತ್ತು ಭವ್ಯ ಓಡಿ ಬಂದರು. ಧೃತಿ ಮೇಡಮ್, 50ನೇ ಮಹಡಿಯಲ್ಲಿ ಬಾಸ್ ಸಿಂಹದ ಥರ ಗರ್ಜಿಸಿದ ಧನಂಜಯ್ ರೆಡ್ಡಿನ ಓಡಿಸಿದ್ರಂತೆ, ಹೌದಾ? ಸಂತು ಕಣ್ಣು ದೊಡ್ಡದು ಮಾಡಿ ಕೇಳಿದ. ಭವ್ಯ ನಗುತ್ತಾ, ಶೌರ್ಯ ಸರ್ ನಿನ್ನ ಪರವಾಗಿ ಇಡೀ ಬೋರ್ಡ್ ಅನ್ನೇ ಎದುರು ಹಾಕಿಕೊಂಡಿದ್ದಾರೆ ಕಣೆ. ಇಂಥ ಗತ್ತು, ಈ ರಕ್ಷಣಾ ಪ್ರೀತಿ ಯಾವ ಹುಡುಗಿಗೂ ಸಿಗಲ್ಲ ಎಂದಳು. ಧೃತಿ ತನ್ನ ಡೆಸ್ಕ್ನಲ್ಲಿ ಕುಳಿತು ಕಿಟಕಿಯ ಆಚೆ ಅನಂತವಾಗಿ ಹರಡಿದ್ದ ಆಕಾಶವನ್ನು ನೋಡಿದಳು. ಅಹಂಕಾರ ಮತ್ತು ಅಭಿಮಾನದ ನಡುವೆ ಶುರುವಾಗಿದ್ದ ಸುದೀರ್ಘ ಸಮರ ಈಗ ಪರಸ್ಪರ ಗೌರವ, ರಕ್ಷಣೆ ಮತ್ತು ಶಾಶ್ವತ ಪ್ರೇಮದ ಹೊಸ್ತಿಲಿಗೆ ಬಂದು ತಲುಪಿತ್ತು. ಧನಂಜಯ್ನ ಮುಂದಿನ ಕುತಂತ್ರಗಳು ಏನೇ ಇರಲಿ, ಅದನ್ನು ಜೊತೆಯಾಗಿಯೇ ಎದುರಿಸುವ ಶಕ್ತಿ ಈಗ ಶೌರ್ಯ ಮತ್ತು ಧೃತಿಯ ನಡುವಿನ ಆ ಅಖಂಡ ಬಂಧನಕ್ಕೆ ಸಿಕ್ಕಿತ್ತು. ಅಹಂಕಾರದ ಬಿರುಗಾಳಿ ತಣ್ಣಗಾಗಿ ಇಂದು ಬೆಳಗಿನ ಎದೆಯೊಳಗೆ ಅಭಿಮಾನದ ದೀವಿಗೆ, ರಕ್ಷಣೆಯ ಕವಚವಾಗಿ ನಿಂತ ಒಲವಿನ ಸಾಕ್ಷಿ ತಂದಿದೆ ಬಾಳಿಗೆ ಹೊಸದೊಂದು ಮೆರಗು. ಸವಾಲುಗಳ ಸಾಗರವೇ ಎದುರಾದರೂ ಸರಿಯೇ, ಅಂಜದ ಎದೆಯಲ್ಲಿ ಮೂಡಿದೆ ನವಧೈರ್ಯ. ಅಭಿಮಾನದ ಗೆಲುವಿಗೆ, ಶರಣಾದ ಪ್ರೀತಿಗೆ ದೊರೆತಿದೆ ಕಾಲದಲ್ಲಿ ಅಮರವಾದ ಐಕ್ಯ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.